guys, welcome back to our YouTube channel Life Safari with KNP. So ಇದು ಕ್ರಿಸ್ಮಸ್ ಸೀಸನ್ ಕ್ರಿಸ್ಮಸ್ ಶಾಪಿಂಗ್ ವ್ಲಾಗ್ ಒಂದು ವ್ಲಾಗ್ ಅಂತೂ ಹಾಕಿದ್ದೆ. ಅದಾದಮೇಲೆ ನಾನು ಶಾಪಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ. ಕೆಲವು ಟೈಮ್ ಮಳೆ ಇತ್ತು. ಸೊ ಗೊತ್ತಲ್ಲ, ಆಲ್ಮೋಸ್ಟ್ ಡಿಸೆಂಬರ್ ಸ್ಟಾರ್ಟಿಂಗಿಂದ ಮಳೆ, ಸೈಕ್ಲೋನ್ ಎಫೆಕ್ಟ್ ಇದೆಲ್ಲ ಇತ್ತು. ಸೊ ಆ ಟೈಮಲ್ಲಿ ನಾವು ಶಾಪಿಂಗ್ ಮಾಡೋದು ಅದೆಲ್ಲ ನಮಗೆ ಸ್ವಲ್ಪ ಕಿರಿಕಿರಿ ಇತ್ತು. ಸೊ ನಾನು ಆವಾಗ ವೀಡಿಯೋ ಮಾಡ್ಕೊಂಡೆಲ್ಲ ಕೂತ್ಕೊಂಡ್ರೆ ಚೆನ್ನಾಗಿರಲ್ಲ ಅಂತ ಮಾಡಲಿಲ್ಲ. ಬಟ್ ನಾವು ಏನೇನು ಪರ್ಚೇಸ್ ಮಾಡಿದ್ವಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಮನೆ ಫುಲ್ಲು ಕಂಪ್ಲೀಟಾಗಿ ಡೆಕೋರೇಟ್ ಮಾಡಿದ್ದಾರೆ. ಎಲ್ಲರೂ ಸೇರ್ಕೊಂಡು ಫ್ಯಾಮಿಲಿ ಮಾಡಿದ್ದೀವಿ. ಫುಲ್ ಕ್ರಿಸ್ಮಸ್ ವೈಬ್ಸ್ ಇವಾಗ ಫೀಲ್ ಆಗ್ತಿದೆ. ಆ್ಯಕ್ಚುಲಿ ಸ್ಟಾರ್ಟಿಂಗ್ ಡಿಸೆಂಬರ್ ಬಂದಾಗ ಏನಪ್ಪ ಅನ್ನಿಸ್ತಿತ್ತು. ಬಟ್ ಇವಾಗ ಫುಲ್ ಕ್ರಿಸ್ಮಸ್ ಜೋಶಲ್ಲಿದ್ದೀವಿ ಎಲ್ಲರೂ. ಸೊ ನೋಡ್ಬೋದು, ರೂಫ್ ಫುಲ್ಲು ಪೇಪರ್ ಡೆಕೋರೇಷನ್ ಮಾಡಿದ್ದಾರೆ. ಇದು ಪ್ರಾಸೆಸ್ ಹೇಗೆ ಮಾಡಿದ್ರು ಅನ್ನೋದನ್ನು ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ಮುಂದೆ ನಾನು ಅದನ್ನು ಅಟ್ಯಾಚ್ ಮಾಡ್ತೀನಿ ವಿಡಿಯೋನ. ಸೊ ಅಲ್ಲಿ ನೋಡಿದ್ರೆ ಕ್ರಿಪ್ ಹಾಗೂ ಕ್ರಿಸ್ಮಸ್ ಟ್ರೀನ ನೋಡ್ಬೋದು ನೀವು. ಸೊ ಅದನ್ನು ಕೂಡ ವಿನ್ನಿ ಇವತ್ತೆಲ್ಲ ಬೆಳಗ್ಗೆಯಿಂದ ಫುಲ್ ಟೈಮ್ ಫ್ಲೆಡ್ಜ್ಡ್ ಆಗಿ ಮಾಡಿದ್ದಾರೆ. ಅದೆಲ್ಲ ಇಲ್ಲ, ಅರ್ಲಿ ಮಾರ್ನಿಂಗ್ 5:30 ಇಲ್ಲ, 11 o'clock ಶುರು ಮಾಡಿದ್ರು. 7:30ವರೆಗೂ ಆಯಿತು. ಸೊ ಇವನ್ ರೇಲಿಂಗ್ಸ್ಗೂ ಕೂಡ ಈ ರೀತಿ ಡೆಕೋರೇಟ್ ಮಾಡಿದ್ದೀವಿ. ಇಲ್ಲಿ ನೋಡಿದ್ರೆ ಮ್ಯಾರಿ ಕ್ರಿಸ್ಮಸ್ ಅಂತ ಕಾಣಿಸ್ತಿದೆ ನಿಮಗೆ. ಸೊ ಕಂಪ್ಲೀಟ್ ವಿಡಿಯೋ ನಾನೀಗ ಸೆಲ್ಫಿ ಮೋಡಲ್ಲಿ ತೊಗೊತಾ ಇದ್ದೀನಿ. ಬಟ್ ನೆಕ್ಸ್ಟ್ ಕಂಪ್ಲೀಟ್ ವಿಡಿಯೋ ನಾನು ಏನು ಅಟ್ಯಾಚ್ ಮಾಡ್ತೀನಿ ಅದರಲ್ಲಿ ಆ್ಯಕ್ಚುಲ್ ವಿಡಿಯೋ ನಾನು ಕಂಪ್ಲೀಟಾಗಿ ಕ್ಯಾಪ್ಚರ್ ಮಾಡಿದ್ದೀನಿ. ಆ್ಯಕ್ಚುಲಿ ಇಷ್ಟೊಂದೆಲ್ಲ ಪ್ರಿಪ್ರೇಷನ್ಸ್ ಇವತ್ತು ಮಾಡಿರೋದೇ ಮೇನ್ ರೀಸನ್. ಕ್ಯಾರಲ್ಸ್ ಇತ್ತು, ಅಂದರೆ ಭಜನೆ ಅಂತ ನಾವು ನಮ್ಮ ಕಮ್ಯುನಿಟಿಯಲ್ಲಿ ಮಾಡ್ತೀವಿ. ನಮ್ಮ ಕಮ್ಯುನಿಟಿ ಅವರು ಎಲ್ಲ ಬಂದು ನಮಗೆ ಕ್ರಿಸ್ಮಸ್ ವಿಶಸ್ನ ತಿಳಿಸ್ತಾರೆ. ಹಾಗೂ ನಮ್ಮ ಚರ್ಚಿಂದ ಕ್ಯಾಲೆಂಡರ್ಸ್, ಹೀಗೆ ಕೆಲವೊಂದು ರೈಚುವಲ್ಸ್ ಇರುತ್ತೆ. ಸೊ ಅದು ಬಂದಿದ್ರು ಇವತ್ತು. ಸೊ ಹಾಗಾಗಿ ಫುಲ್ ಇವತ್ತೇ ಮುಗಿಸ್ಬಿಡ್ಬೇಕಾಗಿತ್ತು. ಸೊ ಇವತ್ತೆಲ್ಲ ಮುಗಿಸಿ ಇವನ್ ಕ್ಯಾರಲ್ಸ್ ಕೂಡ ನಾನು ವಿಡಿಯೋಕ್ಕೆ ಸ್ಮಾಲ್ ಕ್ಲಿಪ್ಪಿಂಗ್ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ಕ್ರಿಸ್ಮಸ್ ವೈಬ್ಸ್ ನನ್ನ ಬಗ್ಗೆ ನಾನು ಹೇಳಿದೆ. ಸೊ ಇವರೆಲ್ಲ ಏನು ಹೇಳ್ತಾರೆ ಅಂತ ನೋಡೋಣ. ಸೊ ಎಲ್ಲರೂ ಕ್ಯಾರಲ್ಸ್ ಮುಗಿಸ್ಕೊಂಡು ಅವ್ರು ಜಸ್ಟ್ ಇವಾಗ ತಾನೇ ಹೋದರು. ಸೊ ಅದನ್ನು ಮುಗಿಸ್ಕೊಂಡು ಕೂತಿದ್ದಾರೆ. ತುಂಬ ಈಗರ್ಲಿ ವೇಟ್ ಮಾಡ್ತಾನೆ ಇದ್ವಿ, ವರ್ಷಕ್ಕೊಂದು ಹಬ್ಬ ಬರೋದು. ಸೊ ಇವರೆಲ್ಲ ಏನು ಹೇಳ್ತಾರೆ ನೋಡೋಣ. ಹೇಗೆ ಅನ್ನಿಸ್ತಿದೆ ಮಮ್ಮಿ? ತುಂಬ ಖುಷಿ ಆಯಿತು. ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಇನ್ನು ಅಡ್ವಾನ್ಸ್ ಆಗಿ ವಿಶ್ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ. ಸೊ ನೆಕ್ಸ್ಟ್ ವಿನ್ನಿಗೆ ಹೇಗೆ ಅನ್ನಿಸ್ತಿದೆ? ತುಂಬ ಖುಷಿ ಆಗ್ತಿದೆ. ಡೆಕೋರೇಷನ್ ತುಂಬ ಚೆನ್ನಾಗಿ ಬಂದಿದೆ. ಸೊ ಇನ್ನೇನು ತಿಂಡಿ ಎಲ್ಲ ಪ್ರಿಪೇರ್ ಮಾಡಬೇಕು, ಅದೊಂದು ಪೆಂಡಿಂಗ್. ಓಕೆ, ಇನ್ ಕಮ್ಮಿಂಗ್ ವಿಡಿಯೋಸಲ್ಲಿ ನಾವು ಏನೇನು ಕ್ರಿಸ್ಮಸ್ಗೆ ತಿಂಡಿ ಏನೇನು ಮಾಡ್ತೀವಿ ಮನೇಲಿ ಅನ್ನೋದನ್ನು ಕೂಡ ನಾನು ರೆಸಿಪೀಸ್ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಪಪ್ಪಾಗೆ ಹೇಗೆ ಅನ್ನಿಸ್ತಿದೆ? ಡಿಸೆಂಬರ್ ಬಂದ್ರೇನೆ ಕ್ರಿಸ್ಮಸ್ ಸೀಸನ್ ಸ್ಟಾರ್ಟ್ ಆಗುತ್ತೆ. ಕ್ಯಾರಲ್ಸ್ ಒಂದು ಬಂದ ಮೇಲೆ ಆಲ್ಮೋಸ್ಟ್ ಹಬ್ಬ ಹತ್ರಕ್ಕೆ ಬಂದಾಯಿತು. ಹಾಗಾಗಿ ಎಲ್ರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಅಡ್ವಾನ್ಸ್ ಆಗಿ. ಎಲ್ಲರೂ ಚೆನ್ನಾಗಿ ಮಾಡಿ ಹಬ್ಬನ. ಸೊ ಈ ಕ್ರಿಬ್ನ ವಿನಿ ತಂದಿದ್ದು ಯಾವ ಇಯರಲ್ಲಿ? 2 years ಬ್ಯಾಕಾ? 1920 ಇರಬೇಕು. 19 or 20 ಅಲ್ಲಿ ತಂದಿದ್ದು. ಎಷ್ಟು ಸೂಪರ್ ಆಗಿದೆ ಅಂದರೆ ಇದನ್ನ ತರೋದಕ್ಕೆ ಸಾಹಸನೆ ಮಾಡಿದ್ದಾರೆ ಅವರು. ಏನಾಯಿತು ಸ್ಟೋರಿ ಅಂತ ಅವರೇ ಹೇಳ್ತಾರೆ. ಸರಿ, ನಾನು ಇದನ್ನೆಲ್ಲ ಹಾಕ್ತೀನಿ. ಸೊ ಹೇಳಿ ನಿಮ್ಮ ಸ್ಟೋರಿ ಹೇಗೆ ಅಂತ. ಸೊ ಈ ಕ್ರಿಬ್ನ ತರದ್ರ ಹಿಂದೆ ಒಂದು ದೊಡ್ಡ ಸ್ಟೋರಿನೇ ಇದೆ. ಫುಲ್ ಸರ್ಕಸ್ ಮಾಡಿದ್ದಾರೆ ಇವರು. ಏನು ಮಾಡಿದ್ರಿ? ಸ್ಟೋರಿ ಅಂದರೆ ಕ್ರಿಬ್ ಇಡಬೇಕು ಅಂತ ತುಂಬ ಆಸೆ ಇತ್ತು. ಸೊ ಅದಕ್ಕೆ 2019 2020 ನಾನು ಶಿವಾಜಿ ನಗರ್ಗೆ ಹೋಗಿದ್ದೆ. ಸೆಂಟ್ ಮೇರಿಸ್ ಬ್ಯಾಸಿಲಿಕಾ ಚರ್ಚ್ ಅದ್ರ ಆಪೋಸಿಟೇ ಫಸ್ಟ್ ಶಾಪ್, ಅರುಣ್ ಅಂತ ಹೆಸರು ಬರುತ್ತೆ ಅವ್ರದ್ದು. ಅವ್ರದ್ದು ಶಾಪಲ್ಲಿ ಆ್ಯಕ್ಚುಲಿ ಕಾರ್ನರಲ್ಲೇ ಫಸ್ಟ್ ಮಾಡೆಲ್ ಇಟ್ಟಿದ್ರಿದ್ದು. ಇದು ನೋಡಿ ಬೇರೆಯವ್ರು ಬುಕ್ ಮಾಡೋದಕ್ಕಿಂತ ಮುಂಚೆ ನಾನೇ ತಗೊಬೇಕು ಅಂದ್ಬಿಟ್ಟು ಫಸ್ಟೇ ಬುಕ್ ಮಾಡಿಬಿಟ್ಟೆ. ಇದು ಆ್ಯಕ್ಚುಲಿ ಓನ್ ವೇಲ್ ಮಾಡಿರೋದು, ಪೇಂಟಿಂಗ್ ಎಲ್ಲ ಹಾಕಿ ಯುನೀಕ್ ಆಗಿ ಮಾಡಿದ್ದಾರೆ. ಆ್ಯಕ್ಚುಲಿ ಕ್ರಿಬ್ ಎಲ್ಲ ಹಿಂಗೆ ರೆಡಿ ಸಿಗೋದು, ಈ ಥರ ಫಿನಿಶಿಂಗ್ ಸಿಗೋದು ಕಷ್ಟ ಅಲ್ವಾ? ಸೊ ಅದೆಲ್ಲ ಎಲ್ಲಿ ತೊಗೊಂಡಿದ್ದಲ್ಲೇನಾ? ಇದೆಲ್ಲ ಸೇಮ್ ಶಾಪಲ್ಲೇ ತೊಗೊಂಡಿದ್ದು. ಅದೆಲ್ಲ ಮಾರ್ಬಲಲ್ಲಿ ಮಾಡಿರೋದು ಡೆಕೋರ್ ಐಟಮ್ಸ್. ಅದು ಆ್ಯಕ್ಚುಲಿ ಮಾರ್ಬಲಲ್ಲಿ ಮಾಡಿರೋದು.
ಸೊ ನೋಡ್ಬೋದು. ಸೊ ನೀವು ಈಗ ನೋಡ್ತಿರೋದು ಕ್ರಿಬ್ನ ಇನ್ಸೈಡ್ ವ್ಯೂ. ಸೊ ಇಲ್ಲಿ ಇನ್ಫ್ಯಾಂಟ್ ಜೀಸಸ್ ಒಂದು ಮಾಡೆಲ್ ಇದೆ. ಸೊ ನೆಕ್ಸ್ಟ್ ಇಲ್ಲಿ ಜೋಸೆಫ್ ಅವ್ರ ಮಾಡೆಲ್ ಇದೆ. ಇದೆಲ್ಲ ಫುಲ್ ಮಾರ್ಬಲ್ದು, ತುಂಬ ವೆಯ್ಟು ಇದೆ, ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಒಂದು ಶೈನಿಂಗ್ ಅಪಿಯರೆನ್ಸ್ ಕೊಡುತ್ತೆ ನೋಡಿ, ಇಲ್ಲೆಲ್ಲ ಚೆನ್ನಾಗಿರುತ್ತೆ ತಂದಿದ್ದಾರೆ. ಓಕೆ, ನೆಕ್ಸ್ಟ್ ಇಲ್ಲಿ ಮೇರಿ ಇದ್ದಾರೆ, ಹಾಗೆ ಇಲ್ಲಿ ಶೆಫರ್ಡ್ ಇದ್ದಾರೆ. ಇವ್ರು 3 ಜನ ಜೋಯಿಸರು. ಸೊ ನೆಕ್ಸ್ಟ್ ಇಲ್ಲಿ ಆಕ್ಸ್ ಇದೆ, ಶೀಪ್ ಇದೆ, ಕ್ಯಾಮಲ್ ಇದೆ, ಡಾಂಕಿ ಇದೆ. ಓಕೆನಾ. ಇಲ್ಲಿ ಏಂಜಲ್ ಇದ್ದಾರೆ. ಸೊ ಏಂಜಲ್ನ ಈ ರೀತಿ ಪ್ಲೇಸ್ ಮಾಡೋದಕ್ಕೆ ವಿನ್ನಿ ಸರ್ಕಸ್ ಮಾಡಿ ಟ್ವೈನ್ ದಾರದಿರ್ತಾನೆ. ಸೊ ಆ ಥ್ರೆಡ್ ಹಾಕಿ ಹೆಂಗೋ ಕಟ್ಟಿದ್ದಾರೆ, ಒಟ್ಟಿನಲ್ಲಿ ನೋಡ್ಬೋದು ಹೆಂಗೋ ಕಟ್ಟಿದ್ದಾರೆ. ನೆಕ್ಸ್ಟ್ ಇದು ಬಂದು ಸ್ಟಾರ್. ಬೆತ್ಲೆಹೇಮಲ್ಲಿ ಸ್ಟಾರ್ ಸಿಂಬಲೈಸ್ ಮಾಡುತ್ತೆ ಈ ರೂಟಲ್ಲಿ ಹೋಗಬೇಕು ಅಂತ ಜೋಯಿಸರಿಗೆ. ಸೊ ಆ ಸ್ಟಾರ್ನ ಇಂಡಿಕೇಟ್ ಮಾಡೋದಕ್ಕೆ, ರೆಪ್ರೆಸೆಂಟ್ ಮಾಡೋದಕ್ಕೆ ನಾವು ಇಲ್ಲಿ ಈ ಸ್ಟಾರ್ನ ತಂದಿದ್ದು. ಆ್ಯಕ್ಚುಲಿ ಇವತ್ತು ಸಂಜೆ ಇವ್ರು ಹೋಗಿ ತಂದರು, ಅದನ್ನೇನೇನೋ ಹೆಂಗೆಂಗೋ ಪ್ಲೇಸ್ ಮಾಡೋಕ್ಕೆ ಆಗಲಿಲ್ಲ. ಕೊನೆಗೆ ಏನೋ ಒಂದು ಐಡಿಯಾ ಯೂಸ್ ಮಾಡಿ ಈ ರೀತಿ ಪ್ಲೇಸ್ ಮಾಡಿದ್ದೀವಿ. ಸೊ ಇದು ಓವರ್ ಆಲ್ ಕ್ರಿಪ್ ವ್ಯೂ ಆಗಿರುತ್ತೆ. ಓಕೆನಾ. ಇಲ್ಲಿ ನನ್ನ ಫೇವ್ರೆಟ್ ಸ್ಯಾಂಟಾ ಇದ್ದಾರೆ. ಸೊ ಇದು ತುಂಬ ಹಳೇದು ಅನಿಸುತ್ತೆ ಅಲ್ವಾ? ಎಷ್ಟು ವರ್ಷದಿರ್ಬೋದು? ಎಷ್ಟು ವರ್ಷ ಇದಿರ್ಬೋದು? ಸೊ ಯೋಚನೆ ಮಾಡ್ತಾ ಇದ್ದಾರೆ. 20 ಇಯರ್ಸ್ ಅಂತೆ. ಸೊ 20 ಇಯರ್ಸ್ ಹಿಂದೆದಿದು. 20 ಇಯರ್ಸಿಗೆ ವೈಟ್ ಹೇರ್ಸ್ ಅಲ್ಲ, ಚೆನ್ನಾಗಿದೆ. ಆ್ಯಕ್ಚುಲಿ ಅದಕ್ಕೆ ಶೆಲ್ ಹಾಕಿದ್ರೆ ಏನೋ ಸೌಂಡ್ ಬರುತ್ತೆ, ಅದರಲ್ಲಿ ಮ್ಯೂಸಿಕ್ ಬರುತ್ತೆ. ಓಕೆನಾ. ಸೊ ಇಲ್ಲಿ ಕ್ರಿಸ್ಮಸ್ ಟ್ರೀ ಇದೆ, ಮೇಲ್ಗಡೆನೂ ಆ ರೀತಿ ಹ್ಯಾಂಗ್ ಮಾಡಿದ್ದೀವಿ ಸ್ಯಾಂತಾ ಕ್ಲಾಸ್ನ. ಸೊ ಇದೆಲ್ಲ ಕಾಟನ್ ಹಾಕಿ ರೆಪ್ರೆಸೆಂಟಿಂಗ್ ಏನದು ಸ್ನೋ. ಡಿಸೆಂಬರ್ ಸೀಸನ್ ಬಂದು ತುಂಬ ಕೋಲ್ಡ್ ಸೀಸನ್, ವಿಂಟರ್ ಸೀಸನ್. ಸೊ ಆವಾಗ ಸ್ನೋ ಫಾಲ್ ಆಗುತ್ತೆ ಅಲ್ವಾ, ಅದೊಂದು ಥೀಮಲ್ಲಿ. ಆ್ಯಕ್ಚುಲಿ ಎಲ್ಲರ ಮನೆಯಲ್ಲೂ ಈ ರೀತಿ ಕ್ರಿಸ್ಮಸ್ ಟ್ರೀ ಇಟ್ಟರೆ ಕಾಟನ್ ಇಡ್ತಾರೆ ಸ್ನೋನ ರೆಪ್ರೆಸೆಂಟ್ ಮಾಡೋಕ್ಕೆ. ಇಲ್ಲಿ ವಿನ್ನಿ ಬಂದು ಜಾಸ್ತಿ ಸ್ನೋ ಫಾಲ್ ಮಾಡಿರ್ತಾರೆ. ಓಕೆನಾ. ಸೊ ಇದೆಲ್ಲ ಡೆಕೋರೇಷನ್ಸು, ಪೇಪರ್ ವರ್ಕ್ ಎಲ್ಲ ಪಪ್ಪ, ನಾನು ಆ್ಯಕ್ಚುಲಿ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತೀನಿ, ಪಪ್ಪ ಎಲ್ಲ ಮಾಡಿದ್ದಾರೆ. ಸೊ ಇದನ್ನೆಲ್ಲ ಬಾಲ್ಸು, ಬೆಲ್ ಇದೆಲ್ಲ ವಿನ್ನಿ ಕಟ್ಟಿದ್ದಾರೆ. ಆ್ಯಕ್ಚುಲಿ ಇದೆಷ್ಟು ಚೆನ್ನಾಗಿ ಬರ್ತಿದೆ, ಲೈಟ್ ಕಾಣಿಸುತ್ತಾ? ಎಲ್ಲಿದೆ? ನನ್ನ ಹೈಟಿಗೆ ಅದು ಎಷ್ಟು ಮಟ್ಟಕ್ಕೆ ಕಾಣುತ್ತೆ ಗೊತ್ತಿಲ್ಲ. ಸೊ ನನಗೆ ಆ ಬಾಲ್ ಅದು ಕಲರ್ ಬ್ಲಿಂಕ್ ಆಗ್ತಿದೆಯಲ್ಲ, ನನಗದು ತುಂಬ ಇಷ್ಟ ಆಯಿತು. ಅದನ್ನು ಇವತ್ತೇ ತಂದಿದ್ದೆ ಆ್ಯಕ್ಚುಲಿ. ಸೊ ಇದು ಓವರಾಲ್ ಒಂದು ಲುಕ್, ಮನೆ ಲುಕ್. ಈಗ 1 ಮಂತ್ವರೆಗೂ ಹೀಗೆ ಇರುತ್ತೆ ನಮ್ಮ ಮನೆ ಲುಕ್. ಸೊ ಪಿಲ್ಲರ್ಗೊಂದು ಈ ರೀತಿ ಮೇರಿ ಕ್ರಿಸ್ಮಸ್ ಅನ್ನೋದನ್ನು ಸ್ಟಿಕ್ ಮಾಡಿದ್ದೀವಿ. ಹೀಗೆ ಬಂದರೆ ಇಲ್ಲಿ ಕೂಡ ಒಂದು ಸ್ಯಾಂತಾದು ಒಂದು ಇಲ್ಲಿದೆ, ಕಾಣಿಸುತ್ತಾ? ಓಕೆ, ಇದಿದೆ ಸ್ಯಾಂತಾದೊಂದು ಚಿಕ್ಕದು ಡಾಲ್ ಥರದ್ದಿದೆ, ಅದನ್ನು ಈ ರೀತಿ ಹಾಕಿದ್ದೀವಿ. ಸೊ ಅಲ್ಲೂ ಕೂಡ ಮೇರಿ ಕ್ರಿಸ್ಮಸ್ ಅನ್ನೋದಿದೆ. ಸೊ ಹಾಗೆ ನೆಕ್ಸ್ಟ್ ಬಂದರೆ ಇಲ್ಲಿ ನೋಡಿ, ಇದೇನಿದು? ಪೆಂಗ್ವಿನ್ನಾ? ಏನಂತಾರೆ ಇದನ್ನು? ಏನಂತಾರೆ? ಸ್ನೋಮ್ಯಾನ್ ಅಂತ ಇವರು ಹೇಳ್ತವ್ರೆ, ನನಗೆ ಗೊತ್ತಿಲ್ಲ. ಓಕೆನಾ. ಸೊ ಇದು ಆ್ಯಕ್ಚುಲಿ ಮೇಲೆ ಹೋಗೋದಕ್ಕೆ ಸ್ಟೇರ್ ಕೇಸ್ನ ಈ ರೀತಿ ಡೆಕೋರೇಟ್ ಮಾಡಿದ್ದೀವಿ. ಆ್ಯಕ್ಚುಲಿ ಕ್ಲಿಪ್ಪಿಂಗ್ಸ್ ಇದೆ, ನಾನು ಇನ್ನೊಂದ್ಸರಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ನೆಕ್ಸ್ಟ್ ಇದಾದಮೇಲೆ ಈ ರೀತಿ ಇಲ್ಲೂ ಕೂಡ ಮ್ಯಾರಿ ಕ್ರಿಸ್ಮಸ್ ಅಂತ ಇದೆ. ಸೊ ಹೀಗೆಲ್ಲ ಹಾಕಿದ್ದೀವಿ. ಸೊ ಆ್ಯಕ್ಚುಲಿ ಮನೆ ಫುಲ್ಲು ಕ್ಲೀನ್ ಆಗಿದೆ. ಲಾಸ್ಟ್ ವೀಕ್ ಕಂಪ್ಲೀಟಾಗಿ ಕ್ಲೀನಿಂಗ್ ಇತ್ತು. ಕಿಚನ್ ಆಗಿರ್ಬೋದು, ಹಾಲ್, ರೂಮ್ ಎಲ್ಲ ಕ್ಲೀನ್ ಆಗಿದೆ. ಬಟ್ ಇನ್ನೊಂದು ರೂಮ್ ಖಾಲಿ ಇದೆ, ನೋಡಬೇಕು, ಅದನ್ನು ಕ್ಲೀನ್ ಮಾಡಬೇಕು. ಸೊ ಇನ್ನೊಂದು ರೂಮ್ ಕ್ಲೀನ್ ಮಾಡೋದಿದೆ, ಅದನ್ನು ಕ್ಲೀನ್ ಮಾಡಬೇಕು. ಹಾಗೆ ಕ್ರಿಸ್ಮಸ್ಗೆ
ತಿಂಡಿ ಮಾಡಬೇಕು. ತಿಂಡಿ ಅಂದರೆ ಕಲ್ಕಲ ಮಾಡ್ತೀವಿ, ಕರ್ಜಿಕಾಯಿ ಮಾಡ್ತೀವಿ, ಏನೇನು ಮಾಡ್ತೀವಿ ಅಂತ ಕೇಳ್ತೀನಿ ತಡಿ. ಏನೇನು ತಿಂಡಿ ಮಾಡ್ತೀವಿ? ಕಲ್ಕಲ, ಚಕ್ಲಿ, ಕರ್ಜಿಕಾಯಿ, ನಿಪ್ಪಟ್ಟು, ಮೊಟ್ಟೆ ಕಜ್ಜಾಯ, ಕೇಕ್, ಅಷ್ಟು ಪ್ಲ್ಯಾನಲ್ಲಿ. ಅಷ್ಟು ಫಸ್ಟ್ ಮಾಡಬೇಕು ನಾವು. ಅಂದರೆ ಈಗ ನಮಗೆ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಇದೆ ಅಲ್ವಾ, ಸೊ ಇನ್ನು ಒಂದು ವಾರನೂ ಇಲ್ಲ, ಹಾರ್ಡ್ಲಿ 6 days ವಿ ಹ್ಯಾವ್ ಗಾಟ್. ಅದರಲ್ಲಿ 6 days ಇನ್ನೇನು ಹಬ್ಬದ ದಿನ ಮಾಡಲ್ಲ, ಹಬ್ಬದ ಹಿಂದಿನ ದಿನ ಮಾಡೋದಕ್ಕಾಗಲ್ಲ. ಹಾರ್ಡ್ಲಿ 4 days ಇದೆ, 4-5 days ಇದೆ. ಸೊ ಅಷ್ಟರಲ್ಲಿ ನಾವು ಇಷ್ಟೆಲ್ಲ ತಿಂಡಿ ಮಾಡೋಣ ಅಂತ ನಾವಿಬ್ಬರು ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ. ಸೊ ಇದೆಲ್ಲ ತಿಂಡಿ ಮಾಡಿದ್ರೇ ಒಂಥರ ಹಬ್ಬದ ಫೀಲಿಂಗ್ ಎಲ್ಲ, ಈ ಥರ ಡೆಕೋರೇಷನ್ಸ್, ಆ ಥರ ತಿಂಡಿ ಸ್ಮೆಲ್, ಸ್ವೀಟ್ ಸ್ಮೆಲ್ ಆ ಥರ ಎಲ್ಲ ಬಂದ್ರೇ ಹಬ್ಬದ ಫೀಲಿಂಗ್ ನಮಗೆ ಇನ್ನೂ ಜಾಸ್ತಿ ಆಗುತ್ತೆ. ಸೊ ನೋಡಬೇಕು, ಅದ್ರ ರೆಸಿಪೀಸ್ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಇನ್ನೇನು ಮಾಡಿದ್ವಿ, ಓಕೆ, ನೆನ್ನೆ ನಾವು ವೈಟ್ ಕ್ರಿಸ್ಮಸ್ ಅಂತ ನಮ್ಮ ಚರ್ಚಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ಸೊ ನೆನ್ನೆ ನಾವು ಅಲ್ಲಿಗೆ ಹೋಗಿದ್ವಿ. ನಾನೇನು ಅಲ್ಲಿ ಕ್ಲಿಪ್ಪಿಂಗ್ಸ್ ಜಾಸ್ತಿ ಎಲ್ಲ ಏನು ತೊಗೊಂಡಿಲ್ಲ, ಸುಮ್ಮನೆ ಸ್ಯಾಂಪಲ್ಗೆ ಹೇಗಿರುತ್ತೆ ಅನ್ನೋದನ್ನು ಸ್ವಲ್ಪ ಮಾತ್ರ ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಸ್ ಅ ಕಮ್ಯುನಿಟಿ ಎಲ್ಲರೂ ಒಟ್ಟಿಗೆ ಅದನ್ನ ಸೆಲೆಬ್ರೇಟ್ ಮಾಡೋದು, ವೈಟ್ ಕ್ರಿಸ್ಮಸ್ನ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಇಷ್ಟಾಗಿತ್ತು ಟೋಟಲಾಗಿ. ಸೆಲೆಬ್ರೇಷನ್ಗೆ ಪ್ರಿಪ್ರೇಷನ್ ಇದೆಲ್ಲ, ಇನ್ನೂ ಸೆಲೆಬ್ರೇಟ್ ಮಾಡಿಲ್ಲ. ವಿ ಆರ್ ಎಟ್ ಟು ಸೆಲೆಬ್ರೇಟ್, ಬಟ್ ವಿ ಆರ್ ಪ್ರಿಪೇರಿಂಗ್ ಫಾರ್ ದ್ಯಾಟ್. ಇಷ್ಟೆಲ್ಲ ನಮ್ಮ ಪ್ರಿಪ್ರೇಷನ್ಸ್ ಇರುತ್ತೆ. ನೆಕ್ಸ್ಟ್ ವ್ಲಾಗಲ್ಲಿ ಶಾಪಿಂಗ್ದು ಅಂತೂ ವ್ಲಾಗ್ ಮಾಡಿಲ್ಲ, ಬಟ್ ನನಗೆ ಹಬ್ಬ ಬಂದು ಖುಷಿ, ಯಾಕಂದರೆ ಫುಲ್ ಶಾಪಿಂಗ್. ಸೊ ಶಾಪಿಂಗ್ ಖುಷಿ ಆಯಿತು. ಶಾಪಿಂಗ್ ಎಲ್ಲ ಆಗಿದೆ ಶಾಪಿಂಗ್ ಆಗಿದೆ ಆ್ಯಕ್ಚುಲಿ. ನೆಕ್ಸ್ಟು ಹಬ್ಬದ ದಿನದ್ದು ವಿಡಿಯೋನ ಒಂದು ಕ್ಯಾಪ್ಚರ್ ಮಾಡಬೇಕು. ಸೊ ಟೈಮ್ ಬಂದು 10:10 ಆಗಿದೆ. ಇಲ್ಲಿ ನೋಡಿರಿ ಘಮ ಘಮ ಅಂತ ಕಬಾಬ್ ಸ್ಮೆಲ್ ಬರ್ತಿದೆ. ಇಲ್ಲಿ ನೋಡಿ ಕಬಾಬ್ ತಂದಿದ್ದಾರೆ, ಇವಾಗ ಹೋಗ್ತಾ ಇದೆ ಕಬಾಬ್. ಇಲ್ಲಿ ನೋಡಿ ಮೊಬೈಲ್ ಇಟ್ಕೊಂಡು ಕೂತಿದ್ದಾರೆ ನೋಡಿ ಅವ್ರು. ನೋಡಿ ನನ್ನ ಮೊಬೈಲ್ ಆ್ಯಕ್ಚುಲಿ ಮೆಮೊರಿ ಏನೋ ಕರಪ್ಟ್ ಏನೋ ತೋರಿಸ್ತು. ಸೊ ವಿನ್ನಿ ಮೊಬೈಲಲ್ಲಿ ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ. ವೆಲ್, ಇದಾಗಿತ್ತು ನಮ್ಮ ಟೋಟಲ್ ಪ್ರಿಪ್ರೇಷನ್ ವ್ಲಾಗ್ನ ಒಂದೇ ವ್ಲಾಗಲ್ಲಿ ನಾನು ಶೇರ್ ಮಾಡಿದ್ದೀನಿ. ಆದಷ್ಟು ಶೇರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಆ್ಯಕ್ಚುಲಿ ಕ್ಲೀನಿಂಗ್ದೆಲ್ಲ ನಾನೇನು ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ, ಮೆಸ್ ಆಗಿರುತ್ತೆ, ಅದನ್ನೇ ಹರಿಬರಿಯಲ್ಲಿ ನಮಗೆ ಶಾರ್ಟ್ ಸ್ಪ್ಯಾನ್ ಆಫ್ ಟೈಮ್ ಇತ್ತು. ಸೊ ಬೇಗ ಕ್ಲೀನಿಂಗ್ ಮುಗಿಸ್ಕೊಂಡ್ವಿ. ಈಗೇನಿದ್ರು ನೆಕ್ಸ್ಟು ಸೆಲೆಬ್ರೇಟ್ ಮಾಡಬೇಕು, ಎಂಜಾಯ್ ಮಾಡಬೇಕು. ಯಾಕಂದರೆ ನಮಗೆ ಬರೋದೇ ವರ್ಷಕ್ಕೊಂದು ಹಬ್ಬ, ಅದು ಕ್ರಿಸ್ಮಸ್, ಅದಾದಮೇಲೆ ಒಂದು ನ್ಯೂ ಇಯರ್. ಸೊ ಇದೆರಡನ್ನ ನಾವು ಖಂಡಿತವಾಗ್ಲೂ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತೀವಿ. ಸೊ ವೆಯ್ಟ್ ಫಾರ್ ದಟ್ ವ್ಲಾಗ್ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈಗ ಊಟ ಮಾಡಬೇಕು, ಊಟ ಮಾಡಿ ಮಲ್ಕೊಳ್ಳೋದಷ್ಟೇ. ನಾನು ನಮ್ಮ
ಕ್ಯಾರಲ್ಸ್ ವಿಡಿಯೋನ ನಾನು ಅಟ್ಯಾಚ್ ಮಾಡಿದ್ದೆ, ನೀವು ನೋಡಿದ್ದೀರಾ ಅನ್ಕೊತೀನಿ. ಸೊ ಅದಾದಮೇಲೆ ವೈಟ್ ಕ್ರಿಸ್ಮಸ್. ಸೊ ವೈಟ್ ಕ್ರಿಸ್ಮಸ್ ಅಂದರೆ ನಾವು ಚರ್ಚಲ್ಲಿ ವೇರಿಯಸ್ ಆ್ಯಕ್ಟಿವಿಟೀಸ್ ಇರುತ್ತೆ. ಚಿಲ್ಡ್ರನ್ಸ್ ಆಗಿರಲಿ, ಯೂತಿಂದಾಗಿರಲಿ ಅಥವಾ ವಿಮೆನ್ಸಿಂದಾಗಿರಲಿ, ಕೆಲವೊಂದು ಡಾನ್ಸ್ ಕಿಟ್ ಈ ರೀತಿ ಎಲ್ಲ ಇರುತ್ತೆ. ಸೊ ಅದೆಲ್ಲ ನಾನು ಕಂಪ್ಲೀಟಾಗಿ ಕ್ಯಾಪ್ಚರ್ ಮಾಡಿಲ್ಲ, ಬಟ್ ಈ ರೀತಿ ಅನ್ನೋದನ್ನು ಜಸ್ಟ್ ಗ್ಲಿಮ್ಸ್ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ಕಂಪ್ಲೀಟ್ ಡೆಕೋರೇಷನ್ನ ಈಗ ನೀವು ನೋಡ್ತಾ ಇದ್ದೀರಾ. ನೋಡಿದ್ರಲ್ಲ ಡೆಕೋರೇಷನ್ಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂತೀನಿ. ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ. ಸೊ ಈಗ ಲಾಸ್ಟಲ್ಲಿ ನಾನು ಹೇಗೆ ಇದನ್ನೆಲ್ಲ ನಾವು ಡೆಕೋರೇಟ್ ಮಾಡಿದ್ವಿ, ಯಾರೆಲ್ಲ ಮಾಡಿದ್ರು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಕೊನೆಯವರೆಗೂ ಈ ವಿಡಿಯೋನ ನೋಡಿ ಮರೀದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸೊ ಫಸ್ಟು ಪಪ್ಪ ಥ್ರೆಡ್ಡಲ್ಲೆಲ್ಲ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಟೈ ಮಾಡ್ಕೊತಾರೆ. ಸೊ ಇನ್ಶಿಯಲಿ ನಾವು ಸ್ಟಾರ್ ಮಾಡಬೇಕು ಅಂದ್ಕೊಂಡಿದ್ದು, ಯಾವಾಗಲೂ ಸ್ಟಾರ್ ಶೇಪಲ್ಲೇನೆ ಅಂತ ಡೆಕೋರೇಟ್ ಮಾಡ್ತಿದ್ದು. ಬಟ್ ಈ ಟೈಮ್ ಏನಾಯಿತು ಅಂದರೆ ನಮಗೆ ತುಂಬ ಕಡಿಮೆ ಟೈಮ್ ಇದೆ, ಹಾಗೂ ಮನೆಯಲ್ಲಿ ಅಜ್ಜಿ ಹುಷಾರಿಲ್ಲ ಅನ್ನೋದು ಫೀಲಿಂಗೇ ಜಾಸ್ತಿ. ಸೊ ಮಕ್ಕಳು ಅಂದರೆ ನಮಗೋಸ್ಕರ, ನನಗೆ ಹಾಗೂ ವಿನ್ನಿ ನಮಗೋಸ್ಕರ ಪಪ್ಪ ಡೆಕೋರೇಟ್ ಮಾಡ್ತಾ ಇರೋದು. ಸೊ ಅವ್ರಿಗೆ ಸ್ವಲ್ಪ ಬೇಜಾರಿದೆ, ಮನೆಯಲ್ಲಿ ಹುಷಾರಿಲ್ಲ ಅಂದರೆ ಯಾರಿಗೆ ಆದರೂ ಸ್ವಲ್ಪ ಹಬ್ಬದ ಮೇಲೆ ಎಷ್ಟು ಕಾನ್ಸಂಟ್ರೇಟ್ ಮಾಡೋದಕ್ಕಾಗಲ್ಲ ಅಲ್ವಾ. ಸೊ ಆ ರೀತಿ ಒಂದು ಫೀಲಿಂಗ್. ಹೀಗೆ ಪೇಪರ್ಸ್ನೆಲ್ಲ ಡಿಸೈನ್ಡ್ ಸೀಸರಲ್ಲಿ ಈ ರೀತಿ ಕಟ್ ಮಾಡಿಕೊಂಡು ಅದನ್ನು ದಾರ ಆಲ್ರೆಡಿ ಥ್ರೆಡ್ನ ಏನು ಟೈ ಮಾಡಿರ್ತೀವಿ ಅಲ್ಲಿಗೆ ಸ್ಟೇಪ್ಲರ್ ಮಾಡ್ಕೊಂಬರ್ಬೇಕು. ಸೊ ನಾನು ಈ ರೀತಿ ಎಲ್ಲ ಇದೇ ಫಸ್ಟ್ ಟೈಮ್ ನೋಡಿದ್ದು. ಲಾಸ್ಟ್ ಟೈಮ್ ನಾನು ಸೆಲೆಬ್ರೇಟ್ ಮಾಡಿದಾಗ ಹಬ್ಬನ ನಮ್ಮ ಮದುವೆ ಟೈಮಲ್ಲೇ ಡೆಕೋರೇಟ್ ಮಾಡಿದರು. ಸೊ ಅದೇ ಕ್ಯಾರಿ ಫಾರ್ವರ್ಡ್ ಆಗಿತ್ತು. ಇದು ಫಸ್ಟ್ ಟೈಮ್ ನಾನು ಈ ರೀತಿ ಡೆಕೋರೇಟ್ ಮಾಡ್ತಿರೋದೆಲ್ಲ ನೋಡ್ತಿರೋದು. ಸೊ ಪಪ್ಪ ಈ ರೀತಿ ಅದನ್ನೆಲ್ಲ ಸ್ಟೇಪ್ಲರ್ ಮಾಡ್ಕೊಂಡು ಬರ್ತಿದ್ದಾರೆ. ಸೊ ಸ್ಟೇಪ್ಲರ್ ಮಾಡಾದ್ಮೇಲೆ ಅದನ್ನು ಟ್ವಿಸ್ಟ್ ಮಾಡಿ ಟು ದ ಅದರ್ ಎಂಡ್ ಥ್ರೆಡ್ಗೆ ಅದನ್ನು ತಿರ್ಗಾ ಸ್ಟೇಪ್ಲಿಂಗ್ ಮಾಡಬೇಕು. ಸೊ ಈಸಿ ಏನು ಅಂದರೆ ನಾವು ಆ ಕಡೆ ಈ ಕಡೆ ಒಂದು ಕಲರು, ಸೆಂಟರಲ್ಲಿ ಇನ್ನೂ ಡಿಫ್ರೆಂಟ್ ಕಲರ್ ಮಾಡಿಬಿಟ್ರೆ ಸಾಕು. ಅಷ್ಟೊಂದು ಏನು ರಿಸ್ಕ್ ತೊಗೊಂಡು ಸ್ಟಾರ್ ಎಲ್ಲ ಮಾಡಬೇಕು ಅಂದರೆ ಆ್ಯಕ್ಚುಲಿ ತುಂಬ ಲಾಂಗ್ ಟೈಮ್ ಬೇಕಾಗಿತ್ತು. ನಮ್ಗೆ ಆ ಟೈಮು ಇರಲಿಲ್ಲ, ಮಾಡೋ ಅಂಥ ಮೂಡು ಕೂಡ ಪಪ್ಪಂಗಿರಲಿಲ್ಲ. ಸೊ ಸಿಂಪಲ್ಲಾಗಿ ಈ ರೀತಿ ಮಾಡೋಣ ಅಂತ ಮಾಡ್ತಿದ್ದಾರೆ.
ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ, ಸೊ ದಟ್ ನಾವು ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೂ ಅದು ನಿಮಗೆ ಇಮಿಡಿಯೇಟಾಗಿ ನೋಟಿಫೈ ಆಗುತ್ತೆ. ಈ ವಿಡಿಯೋನ ನೋಡಿದ್ದಲ್ಲಿ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಸೊ ದಟ್ ನೀವು ಲೈಕ್ ಬಟನ್ನ ಪ್ರೆಸ್ ಮಾಡಿದ್ರೆ ಅದು ಇನ್ನೂ ಬೇರೆ ಜನಕ್ಕೆ ಅದು ಪ್ರಮೋಷನ್ ಥರ ಫಾರ್ವರ್ಡ್ ಆಗುತ್ತೆ. ನೀವು ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ಏನು ನಿಮಗೆ ಲಿಸ್ಟ್ ಆಫ್ ವೀಡಿಯೋಸ್ ಬರುತ್ತಲ್ಲ, ಸೊ ಆ ಲಿಸ್ಟಲ್ಲಿ ನಮ್ಮ ವೀಡಿಯೋಸ್ ಕೂಡ ಬೇರೆ ಜನಕ್ಕೆ ನೋಡೋದಕ್ಕೆ ಸಿಗುತ್ತೆ. ಸೊ ಪ್ಲೀಸ್ ಲೈಕ್ ಮಾಡಿ, ಇಷ್ಟ ಆಗಿದೆಯಾ ಇಲ್ವಾ ಅನ್ನೋದು ಕೂಡ ಕಾಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್, ಲಾಟ್ಸ್ ಆಫ್ ಲವ್, ಟೇಕ್ ಕೇರ್, ಬಾಯ್.